ಅವಳಿಗೆ ಈ ಥರ ಆಗ್ತದಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ಥರ ಆಗ್ತದೆ ಅವಳಿಗೆ ಮುಂಚೆನೇ ಗೊತ್ತಿರಲಿಲ್ಲ. ಅವಳಿಗೆ ಆದ ಮೇಲೇ ಗೊತ್ತಾದದ್ದು ಅವನು ಈ ಥರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ ದೊಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮರಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ ಒಂದು ಚೆಕ್ ಮಾಡಲಿಕ್ಕೆ CC ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ CC ಕ್ಯಾಮರಾ ಹಾಕಿಸ್ಬೇಕು. ಅವರು 3 ಹೆಣ್ಮಕ್ಕಳಿಗೆ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಾದಷ್ಟು ಮದುವೆ ಆಗಿದೆ. ಇವಳು 3ನೇವಳು. ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅವ್ರದ್ದಷ್ಟು ಮಾಹಿತಿ ನಮಗಿಲ್ಲ. ಇಲ್ಲ, ಗೊತ್ತಿಲ್ಲ. ನಮಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ಥರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮಗೆ. ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಾಳೆ. ಅವಳಿಗೆ ಗಂಡು ಹುಡುಕಕ್ಕೆ ಏಜ್ 20 ಅಷ್ಟೇ. ಸರಿ, ಈ ಥರ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಏನಾದರೂ ಮನೆಯವರ ಹತ್ರ ಅದನ್ನು ಮುಚ್ಚಿಟ್ಟಿರ್ತೀರ? ಅಂದರೆ ಏನು ಹೇಳ್ಕೊಳ್ತಾ ಇರಲಿಲ್ಲ ಮನೆಯವರಿಗೆ ತೊಂದರೆ ಆಗುತ್ತೆ? ಅದೇ ನಮಗೀಗ ಇದಾಗೋದು. ಯಾಕೆ ಹೇಳಲಿಲ್ಲ, ಎಂಥ ವಿಷಯ? ಅವಳೊಂದು ನನ್ನ ಹತ್ರ ಹೇಳ್ತಿದ್ರೆ ಬೆಟರ್ ಇತ್ತು. ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ? ಅದರ ಮುಂಚೆ ಏನು ಹಿನ್ನೆಲೆ ಉಂಟು ಅಂತ ನಮಗೆ ಅದು ಗೊತ್ತಿಲ್ಲ. ನಾನು ನೋಡಲಿಲ್ಲ. ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡಿ ನನಗೆ ಗೊತ್ತಾದೆ ನಿನ್ನೆ. ಆ ಥರ ಮಾಹಿತಿ ಆಗಿರ್ಲಿಕ್ಕಿಲ್ಲ. ಅಂಥ ಫ್ಯಾಮಿಲಿಯವರು ಅಲ್ಲ. ಅವರು ಕೂಡ ಬರೀ ಪಾಪ. ತಂದೆ ಏನು ಗೊತ್ತಿಲ್ಲ, ತಾಯಿ ಆಗೇನಿಲ್ಲ, ಅಂಥದ್ದೇನು ಇಲ್ಲ ಮನೆಯಲ್ಲಿ. ಅಂಥ ಇದಿಲ್ಲ. ಅವಳಿಗೆ ಈ ಥರ ಆಗ್ತದಂತೂ ಗೊತ್ತಿರಲಿಲ್ಲ. ಯಾಕೆಂದರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ಥರ ಆಗ್ತದೆ ಅವಳಿಗೆ ಮುಂಚೆನೇ ಗೊತ್ತಿರಲಿಲ್ಲ. ಅವಳಿಗೆ ಆದ ಮೇಲೇ ಗೊತ್ತಾದದ್ದು ಅವನು ಈ ಥರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ ದೊಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮರಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ ಒಂದು ಚೆಕ್ ಮಾಡಲಿಕ್ಕೆ CC ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ CC ಕ್ಯಾಮರಾ ಹಾಕಿಸ್ಬೇಕು. ಅವರು 3 ಹೆಣ್ಮಕ್ಕಳಿಗೆ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಇತ್ತೀಚೆಗೆ ಒಂದು 4-5 ತಿಂಗಳಾದಷ್ಟು ಮದುವೆ ಆಗಿದೆ. ಇವಳು 3ನೇವಳು. ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅವ್ರದ್ದಷ್ಟು ಮಾಹಿತಿ ನಮಗಿಲ್ಲ. ಇಲ್ಲ, ಗೊತ್ತಿಲ್ಲ. ನಮಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ಥರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮಗೆ. ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಾಳೆ. ಅವಳಿಗೆ ಗಂಡು ಹುಡುಕಕ್ಕೆ ಏಜ್ 20 ಅಷ್ಟೇ. ಸರಿ, ಈ ಥರ ಟಾರ್ಚರ್ ಕೊಡ್ತಾ ಇದ್ರು ಕೂಡ ಏನಾದರೂ ಮನೆಯವರ ಹತ್ರ ಅದನ್ನು ಮುಚ್ಚಿಟ್ಟಿರ್ತೀರ? ಅಂದರೆ ಏನು ಹೇಳ್ಕೊಳ್ತಾ ಇರಲಿಲ್ಲ ಮನೆಯವರಿಗೆ ತೊಂದರೆ ಆಗುತ್ತೆ? ಅದೇ ನಮಗೀಗ ಇದಾಗೋದು. ಯಾಕೆ ಹೇಳಲಿಲ್ಲ, ಎಂಥ ವಿಷಯ? ಅವಳೊಂದು ನನ್ನ ಹತ್ರ ಹೇಳ್ತಿದ್ರೆ ಬೆಟರ್ ಇತ್ತು. ಈ ಥರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ? ಅದರ ಮುಂಚೆ ಏನು ಹಿನ್ನೆಲೆ ಉಂಟು ಅಂತ ನಮಗೆ ಅದು ಗೊತ್ತಿಲ್ಲ. ನಾನು ನೋಡಲಿಲ್ಲ. ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡಿ ನನಗೆ ಗೊತ್ತಾದೆ ನಿನ್ನೆ. ಆ ಥರ ಮಾಹಿತಿ ಆಗಿರ್ಲಿಕ್ಕಿಲ್ಲ. ಅಂಥ ಫ್ಯಾಮಿಲಿಯವರು ಅಲ್ಲ. ಅವರು ಕೂಡ ಬರೀ ಪಾಪ. ತಂದೆ ಏನು ಗೊತ್ತಿಲ್ಲ, ತಾಯಿ ಆಗೇನಿಲ್ಲ, ಅಂಥದ್ದೇನು ಇಲ್ಲ ಮನೆಯಲ್ಲಿ. ಅಂಥ ಇದಿಲ್ಲ.